ಆಗಸೆಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನ ಆಯಿತು ವಿಡಿಯೋ ಮಾಡಿ ಆ್ಯಂಡ್ ನಿಮ್ಮ ಜೊತೆ ಮಾತುಕತೆ ನಡೆಸಿ. ಆ್ಯಂಡ್ ಸೊ ಆಫ್ಟರ್ ಆಲ್ಮೋಸ್ಟ್ 65 ಡೇಸ್ ಆಗಿದೆ. ಜಸ್ಟ್ ಇವಾಗ ಸೊ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ನೋಡಿದೆ. 65 ಡೇಸ್ ಆಗೋ ಲಾಸ್ಟ್ ನನ್ನ ವಿಡಿಯೋ ಒಂದು ಪೋಸ್ಟ್ ಮಾಡಿರುವಂಥದ್ದು ಗಿಲ್ಲಿ ಗೆದ್ದಾಗ. ಅದಾದಮೇಲೆ ಯಾವುದೇ ರೀತಿಯ ವೀಡಿಯೋಸ್ ಬಂದಿರಲಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನನ್ನ ಒಂದು ಈ ಚಾನಲಲ್ಲಿ ಓನ್ಲಿ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳು ಮಾತ್ರ ಬರುತ್ತೆ. ಸೊ ಆ ಕಾರಣಕ್ಕೆ ಬೇರೆ ಯಾವುದೂ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಬೇರೆ ಯಾವುದಾದ್ರೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಈ IPL ಬಗ್ಗೆ ಮಾಡಬೇಕು ಅಂತಿದೆ. ಬಟ್ ಡೋಂಟ್ ನೋ ಸೊ ರೆಸ್ಪಾನ್ಸ್ ಸರಿಯಾಗಿ ಸಿಗುತ್ತಾ ಇಲ್ವಾ ಅಂತ. ಇನ್ ಕೇಸ್ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅಗೇನ್ ತಿರ್ಗಾ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇಲ್ಲ. ಸೊ ನಿಮಗೇನಾದರೂ IPL ಅಲ್ಲಿ ಇಂಟ್ರೆಸ್ಟ್ ಇದ್ದರೆ, WPL, ಸೊ ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ತೀನಿ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಿಮ್ಮದು ಕಮೆಂಟ್ ಆಧಾರದ ಮೇಲೆ ನಾನು ಮಾಡಬೇಕಾ ಮಾಡಬಾರ್ದಾ ಅಂತ ಯೋಚನೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಚಾನಲ್ ಇದೆ ಆಲ್ರೆಡಿ, ಅದನ್ನು ನಾನು ಅವಾಗವಾಗ ಕೊಲ್ಯಾಬಲ್ಲಿ ಹಾಕ್ತಾ ಇರ್ತೀನಿ. ಸೊ ಅದನ್ನು ಕೂಡ ನೋಡ್ತಿದ್ದೀರಾ ಅಂತ ಅನ್ಕೊತೀನಿ. ಬಟ್ ಸೊ ಅದನ್ನು ಬೇಡ. ಸೊ ಅದು ಇನ್ನೂ ಇವಾಗ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿರೋಂತಿದ್ರೆ ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಇರೋದ್ರಿಂದ ಸೊ ಇದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ರೀಚ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾದರೂ IPL ನೋಡ್ಲಿಕ್ಕೆ ಇಷ್ಟಪಡ್ತೀರಾ, ರಿವ್ಯೂ ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ. ಆ್ಯಂಡ್ ಇವಾಗ ಮ್ಯಾಟ್ರಿಗೆ ಬರ್ತೀನಿ. ಅದೇನು ಅಂತಂದರೆ, ಸೊ ಇವಾಗ ಒಂದು ಪ್ರೋಮೋ ಶಾಟ್ ನೋಡಿದೆ ಗಿಚ್ಚಿಗಿಲಿಗಿಲಿದ್ದು. ಸೊ ಅದರಲ್ಲಿ ಅಶ್ವಿನಿ ಆ್ಯಂಡ್ ರಘು ಅವರು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಫನ್ನಿಯಾಗಿ ಮಾಡ್ತಾಯಿದ್ರು. ಸೊ ಅವ್ರನ್ನ ಕರೆಸಿದ್ರು ಗಿಚ್ಚಿಗಿಲಿಗಿಲಿಗೆ. ಸೊ ಅದನ್ನು ನೋಡಿ ಸ್ವಲ್ಪ ಬಿಗ್ ಬಾಸ್ ದಿನಗಳು ಸ್ವಲ್ಪ ನೆನಪಾಯಿತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಮಾತಾಡಿರಲಿಲ್ವಲ್ಲ ಸುಮಾರು, ಅದೇ ಹೇಳ್ದಂಗೆ 65 ಡೇಸ್ ಆಗಿತ್ತು, ಆಲ್ಮೋಸ್ಟ್ 2 months. ಓಕೆ. ಸೊ ಮೇಲೇನಾಯಿತು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಂಚ್ಕೊಳ್ಳೋಣ ಏನೇನು ನಡೀತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಒಂದು ನಡುವೆ ಏನೇನು ನಡೀತಾ ಇದೆ, ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಸೊ ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿ ಇದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಸೊ ಮೊದಲನೇದಾಗಿ ಮಾತಾಡಬೇಕು ಅಂದರೆ ಅಶ್ವಿನಿ ಆ್ಯಂಡ್ ರಘು ಅವ್ರ ಬಗ್ಗೆನೇ ಮಾತಾಡ್ತೀನಿ. ಆ್ಯಂಡ್ ಅವ್ರು ಏನು ಮಾಡ್ತಿದ್ರು ಅವರ ಒಂದು ಜೀವನದಲ್ಲಿ ಅಂತ ಸ್ವಲ್ಪ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡುವಂಥದ್ದು. ಆ್ಯಂಡ್ ಅಶ್ವಿನಿ ಅವರು ಮೇ ಬಿ ಅವರು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದಾರೆ. ಸೊ ಅದರಲ್ಲೇನು ಮೇ ಬಿ ನಿರತರಾಗಿರಬಹುದು. ಜೊತೆಗೆ ಇನ್ನು ರಘು ಅಂತ ಬಂದಾಗ ರಘುದು ಒಳ್ಳೆ ಇದು ಯೂಸ್ ಮಾಡ್ಕೊಂಡಿದ್ದಾರೆ. ಆ ಬಿಗ್ ಬಾಸ್ ಫೇಮ್ ಅನ್ನೋಂಥದ್ದು ಇದೆಯಲ್ಲ, ಸೊ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಅಡುಗೆ ಚಾನಲ್ ಬೇರೆ ಓಪನ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬಲ್ಲಿ. ಆಲ್ಮೋಸ್ಟ್ 1,37,000 ಇದು ಇದೆ, 1,37,000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರಿಗೆ. ಆಲ್ರೆಡಿ ಒಂದು 6ರಿಂದ 7 ವಿಡಿಯೋಗಳು ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅವರಿಗೆ. 1,37,000 ಅಂತಂದರೆ ಅದು ಶಾರ್ಟ್ ಪೀರಿಯಡಲ್ಲಿ. ಸೊ ಆ ರೀತಿಯಲ್ಲಿ ಒಂದು ಚಾನಲ್ನ ಬೆಳೆಸಬೇಕು ಅಂತಂದರೆ ಅದು ಕನ್ನಡಿಗ ಮೀನ್ಸ್ ಸಪೋರ್ಟ್ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗೇ ಸಪೋರ್ಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಅವರು ಕೊಲ್ಯಾಬ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊತಿದ್ದಾರೆ ರಕ್ಷಿತಾ ಜೊತೆಗೆ, ಅದನ್ನು ಯೂಸ್ ಮಾಡಿಕೊಂಡು. ಸೊ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಯಿತು. ರಘು ಅವರು ಗಿಲ್ಲಿನ ಫಾಲೋ ಮಾಡ್ತಾ ಇಲ್ಲ, ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಅಂತ. ಬಟ್ ಅದೆಲ್ಲ ಇದ್ದಿದ್ದು ಏನೂ ಮಾಡೋಕ್ಕಾಗಲ್ಲ. ನೀವು ರಿಯಾಲಿಟಿನ ತಿಳ್ಕೊಬೇಕಾಗತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲೇ ಒಂಥರ ಇರುತ್ತೆ. ಸೊ ಅದೆಲ್ಲ ಇರುತ್ತೆ. ಓಕೆ. ಆಲ್ರೆಡಿ ಡಿಸ್ಕಸ್ ಮಾಡಿದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ರಕ್ಷಿತಾ ಬಗ್ಗೆ ಮಾತಾಡಬೇಕು ಅಂದರೆ, ರಕ್ಷಿತಾ ನಾರ್ಮಲಿ ಅದೇನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಕಂಟೆಂಟ್ ಇರುತ್ತೆ. ಸೊ ಅಡುಗೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಯೂಟ್ಯೂಬ್ ಚಾನಲ್ ಅದ್ರಾಗಿರ್ಬೋದು, ಸೊ ಇನ್ಸ್ಟಾ ರೀಲ್ಸ್ ಅದ್ರಾಗಿರ್ಬೋದು. ಅದ್ರ ಜೊತೆಗೆ ಸೊ ರಘು ಅವ್ರ ಜೊತೆಗೆ ಒಳ್ಳೆ ಕೊಲ್ಯಾಬ್ ಮಾಡ್ಕೊಂಡಿದ್ದಾರೆ. ಸೊ ಜಿಮ್ ಬಗ್ಗೆ ಅದ್ರಾಗಿರ್ಬೋದು, ಅಡುಗೆ ಚಾನಲಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋನೇ ಅವ್ರು ಇಬ್ಬರದೇ ಇದೆ. ಆಲ್ಮೋಸ್ಟ್ 1.2 ಮಿಲಿಯನ್ಸ್ ಹೋಗಿದೆ ಅದು ರೀಚು. ಸೊ ಅವರ ಒಂದಿಬ್ಬರು ಕೊಲಾಬ್ರೇಷನಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ. ಸೊ ಕಂಟೆಂಟ್ನ ಕೊಟ್ಕೊಂಡು ಅಂತಲೇ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸೊ ರಾಶಿಕಾ ಅವರು ಬಿಟ್ಟರೆ ಅವ್ರದ್ದು ಯಾವುದು ಕೂಡ ಪ್ರಾಜೆಕ್ಟ್ ಹೊಸದಾಗಿ ಯಾವುದು ಕೂಡ ನನ್ನ ಪ್ರಕಾರ ಕಂಡಿಲ್ಲ. ಮೇ ಬಿ ಡಿಸ್ಕಷನ್ ನಡೀತಾ ಇರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಸೂರಜ್ ಬಗ್ಗೆ ಮಾತಾಡಬೇಕು ಅಂದರೆ, ಸೂರಜ್ ಅವ್ರದ್ದು ಒಳ್ಳೆ ಇದಿದೆ, ಪ್ಲಾಟ್ಫಾರ್ಮ್ ಚೆನ್ನಾಗಿ ಸಿಕ್ಕಿದೆ ಅವರಿಗೆ. ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಚೂರು ಆ್ಯಕ್ಟಿಂಗ್ನ ಅವರು ಚೆನ್ನಾಗಿ ಮಾಡ್ಕೊಬೇಕಾಗತ್ತೆ ಅಂತ ಅನಿಸುತ್ತೆ. ಡೆಲಿವರಿನೂ ಕೂಡ ಸ್ವಲ್ಪ ವೇರಿಯೇಷನ್ಸ್ಗಳು ಬೇಕಾಗುತ್ತೆ. ಚೆನ್ನಾಗಿ ಮಾಡ್ತಿದ್ದಾರೆ. ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಮುಂದುವರಿತಾರೆ ಅಂತ ಅನ್ಕೊತೀನಿ. ಒಳ್ಳೆ ರೀತಿಯಲ್ಲಿ ಅವ್ರದ್ದು ಕೂಡ ಜೀವನ ನಡೆದಿದೆ ಅಂತಲೇ ಹೇಳ್ಬೋದು. ಓಕೆ. ಇನ್ನು ಗಿಲ್ಲಿ ಆ್ಯಂಡ್ ಕಾವ್ಯ ಮೋಸ್ಟ್ ಒಂದು ಹೈಪ್ಡ್ ಪೇರ್ ಅಂತಂದರೆ ಇದೇನೆ ಅಂತಲೇ ಹೇಳ್ತೀನಿ, ಗಿಲ್ಲಿ ಆ್ಯಂಡ್ ಕಾವ್ಯ. ಸೊ ಇವಾಗಲೂ ಕೂಡ ನೀವು ಎಲ್ಲ ಯಾವುದಾದ್ರೂ ಕಲರ್ಸ್ ಕನ್ನಡದು ಅದು ಇದು ನೋಡ್ತಾ ಇದ್ರು ಗಿಲ್ಲಿ ಕಾವ್ಯ ಅಂತಲೇ ಬರ್ತಾ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಸೊ ಇವತ್ತು ಬಂದಿರುವಂಥ ಅಶ್ವಿನಿ ಆ್ಯಂಡ್ ರಘು ಪ್ರೋಮೋದಲ್ಲೂ ಕೂಡ ಅಷ್ಟೇ ಗಿಲ್ಲಿ ಕಾವ್ಯಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ಗಿಲ್ಲಿ ಕಾವ್ಯ ಅಂತ ಬಂದಾಗ ಫಸ್ಟು ಗಿಲ್ಲಿ ಬಗ್ಗೆ ಮಾತಾಡ್ತೀನಿ. ಏನು ಅದು ರೆಸ್ಪಾನ್ಸು ಗೆದ್ದಾದ್ಮೇಲೆ ಅಪ್ಪ ದೇವರೇ, ಯಾವ ಪ್ರೋಗ್ರಾಮ್ಗಳಿಗೆ ಕರೆದಿದ್ದ ಮೀನ್ಸ್ ಪೊಲಿಟಿಷಿಯನ್ಗಳು. ಸೊ ಸುಮಾರು ಕಡೆಗೆಲ್ಲ ಕರೆದಿದ್ದಾರೆ. ರೀಸೆಂಟಾಗಿ ನೋಡಿದೆ ಒಂದು ಅದು ನ್ಯೂಸ್ 18 ಕನ್ನಡದಲ್ಲಿ. ಸೊ ಎಂಟರ್ಟೈನ್ಮೆಂಟ್ ಒಂದು ಬೆಸ್ಟ್ ಎಂಟರ್ಟೈನರ್ ಅಂತ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಸಿಕ್ಕಾಪಟ್ಟೆ ಅವಾರ್ಡ್ಸ್ಗಳು ಕೂಡ ಸಿಕ್ಕಿದೆ. ಸನ್ಮಾನಗಳು ಮಾಡಿದ್ದಾರೆ ಪೊಲಿಟಿಷಿಯನ್ಗಳು, ಮುಖ್ಯಮಂತ್ರಿಗಳು ಮಾಡಿದ್ದಾರೆ, DCM ಮಾಡಿದ್ದಾರೆ, ಅಪೋಸಿಷನ್ ಪಾರ್ಟಿಯವ್ರು ಮಾಡಿದ್ದಾರೆ, ನಮ್ಮ ಯಾರು ಶಿವಕುಮಾರ್ ಅವ್ರು ಮಾಡಿದ್ದಾರೆ. ಸುಮಾರು ಜನ ಎಲ್ಲ ಕಡೆಯಿಂದ ಕೂಡ ಅವನಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದನ್ನು ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಅದನ್ನು ತುಂಬ ಯೂಸ್ ಮಾಡ್ಕೊತಿದ್ದಾನೆ. ಆಮೇಲೆ ಯಾರು ಕರೆದ್ರು ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲ ಕಡೆಗೂ ಕೂಡ ಹೋಗ್ತಾ ಇದ್ದಾನೆ. ಅದನ್ನು ಮೇ ಬಿ ಅದನ್ನೇನು ಚಾರ್ಜ್ ಮಾಡ್ತಿದ್ದಾನ ಏನು ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಚಾರ್ಜ್
ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಕೆಲವುದಕ್ಕೆಲ್ಲ ಮಾಡಿರಲಿಕ್ಕಿಲ್ಲ, ಬಟ್ ಕೆಲವುದಕ್ಕೆಲ್ಲ ಮೇ ಬಿ ಕರೆದಾಗ ಸೊ ಇಂತಿಷ್ಟು ಅಂತ ಚಾರ್ಜ್ ಮಾಡಿರ್ತಾನೆ ಅಂತ ಅನ್ಕೊತೀನಿ. ಇಲ್ಲಾಂದರೆ ಕರೆದಲ್ಲೆಲ್ಲ ಸುಮ್ಮನೆ ಹೋಗಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ. ಚಾರ್ಜ್ ಮಾಡಿದರೆ ಮೇ ಬಿ ಒಳ್ಳೇದಂತ ಅನಿಸುತ್ತೆ. ಯಾಕಂದರೆ ಇರೋ ಪಾಪ್ಯುಲಾರಿಟಿ ಇದ್ದಾಗಲೇ ಯೂಸ್ ಮಾಡಿಕೊಂಡು ಸೊ ಸ್ವಲ್ಪ ಲಾಭ ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಸುಮಾರು ಕಡೆಗೆ ಗಿಲ್ಲಿ ಆ್ಯಂಡ್ ಕಾವ್ಯ ಇಬ್ಬರು ಕೂಡ ಜೋಡಿಯಾಗಿ ಹೋಗಿದ್ದಾರೆ. ಸೊ ಅಂಥ ಪ್ರೋಗ್ರಾಮ್ಗಳಿಗೆ ಖಂಡಿತವಾಗ್ಲೂ ಇಬ್ಬರು ಕಡೆಯಿಂದನೂ ಕೂಡ ಪೇಮೆಂಟ್ನ ಇಬ್ಬರು ಕೂಡ ಪೇಮೆಂಟ್ ತೊಗೊಂಡಿರ್ತಾರೆ ಅಂತ ಅನ್ಕೊತೀನಿ. ಓಕೆ, ಸೊ ಇನ್ನು ಕಾವ್ಯ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದು ಸೀರಿಯಲ್ ಸದ್ಯಕ್ಕಂತೂ ಅವ್ರದ್ದು ಇನ್ನು ಅನೌನ್ಸ್ ಆಗಿಲ್ಲ. ಮೇ ಬಿ ಮುಂದೆ ಏನಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು ಸುದ್ದಿ ಕೇಳಿರೋವಂಥದ್ದು ಏನೋ ಅಂತಂದರೆ ಸೊ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಇಬ್ಬರು ಪೇರ್ ಆಗಿ ಒಂದು ಸಿನಿಮಾ ಯಾವುದೋ ಬರ್ತಿದೆ ಅನ್ನೋವಂಥದ್ದು ಕೇಳಿದ್ದು. ಮಾಡಿದ್ರೆ ಮೇ ಬಿ ಸಕ್ಸಸ್ ಆಗಬಹುದು ಅಂತ ಅನಿಸುತ್ತೆ. ಸೊ ಅದನ್ನು ಆ ಪೇರ್ನ ಇಟ್ಕೊಂಡು ಯಾರಾದರೂ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ಸೊ ಲಾಭ ತಂದು ಕೊಡ್ತಾರೆ ಅಂತ ಅನ್ಕೊತೀನಿ. ಓಕೆ, ಆ್ಯಂಡ್ ಈ ಕೆಲವು ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳಿತ್ತು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಕಾಂಟ್ರವರ್ಸಿ ಬೇರೆ ಆಗಿತ್ತು. ಸೊ ಅದು ನಮ್ಮ ಯಾರು ಅಂತಂದರೆ ಅದು ಗಿಲ್ಲಿ ಅವರ ಒಂದು ಟ್ಯಾಟೋ ಹಾಕ್ಕೊಂಡಿದ್ದೆ, ಟ್ಯಾಟೋ ಕುಮಾರ ಅಂತ. ಸೊ ಅವ್ರದ್ದು ಒಂದು ಕಾಂಟ್ರವರ್ಸಿ ಆಯಿತು, ನಮಗೆ ಮೀಟ್ ಆಗ್ತಾಯಿಲ್ಲ ಗಿಲ್ಲಿ ಹಾಗೆ ಹೀಗೆ, ಅವನಿಗೆ ಮೀನ್ಸ್ ಅದು ಬಿಗ್ ಬಾಸ್ ಗೆದ್ದಾದ್ಮೇಲೆ ಒಂಥರ ಚೇಂಜ್ ಆಗಿದೆ ನನಗೆ ಹಿಂಗೆ ಅಂತ. ಅದೆಲ್ಲ ಸುಮ್ಮನೆ ಅನ್ವಾಂಟೆಡ್ ಆಗಿರುವಂಥ ಒಂದು ಕಾಂಟ್ರವರ್ಸಿ ಮಾಡಿದ್ರು ಅಂತ ನನಗನ್ಸುತ್ತೆ. ಆ್ಯಂಡ್ ಅವರು ನಿರೀಕ್ಷೆ ಮಾಡ್ತಿದ್ದಾರೆ ಸೊ ನಾನು ಟ್ಯಾಟೋ ಹಾಕ್ಸಿ ಅವ್ನು ನಂಗೆ ಮೀಟ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ. ಸೊ ಅದು ಅಭಿಮಾನ ಅಲ್ಲ ನನ್ನ ಪ್ರಕಾರ. ಅದು ಸೊ ಅದು ಹೆಂಗೆ ಅಭಿಮಾನ ಆಗುತ್ತೆ? ಅಭಿಮಾನ ಅನ್ನೋದನ್ನು ದೂರದಲ್ಲಿದ್ದರೂ ಕೂಡ ಅದನ್ನು ಅಷ್ಟೇ ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲಿ ಹೇಳಬೇಕು. ಅದಾದಮೇಲೆ ಅವ್ರು ಸ್ವಲ್ಪ ತಿದ್ಕೊಂಡ್ರು, ಮೇ ಬಿ ಅವರಿಗೆ ಬೇಜಾರಾಗಿತ್ತು ಅಂತ ಅನಿಸುತ್ತೆ. ಟ್ಯಾಟೋ ಹಾಕ್ಕೊಂಡ್ರು ಕೂಡ ನನ್ನ ಮೀಟ್ ಆಗ್ತಾಯಿಲ್ಲ, ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ದಾನೆ ಹಾಗೆ ಹೀಗೆ ಅಂತ. ಸೊ ಅದು ಅಲ್ಲಿಗೆ ಸೈಲೆಂಟ್ ಆಯಿತು. ಬಟ್ ಮೇ ಬಿ ಅವರು ಕೂಡ ಮೀಟ್ ಆಗಿದ್ರು ಅಂತ ಅನಿಸುತ್ತೆ, ಫೋನಲ್ಲಿ ಕೂಡ ಮಾತಾಡಿ. ಜೊತೆಗೆ ಸೊ ಕ್ರಿಕೆಟ್ ಬಗ್ಗೆ ಅಂದರೆ IPL ಬಗ್ಗೆ ಏನಾದರೂ ವೀಡಿಯೋಸ್ಗಳು ಮಾಡಿದ್ರೆ ಸಪೋರ್ಟ್ ನಿಮ್ಮ ಕಡೆಯಿಂದ ಇರುತ್ತಾ ಇಲ್ವಾ ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬೈ ಬಾಯ್.